ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ವಯನಾಡ್ ಟ್ರಿಪ್ಪಲ್ಲಿ ದಿಸ್ ಈಸ್ ಲಾಸ್ಟ್ ಪ್ಲೇಸ್. ಸೊ ಇದು ಯಾವ್ದು ಅಂದ್ಬಿಟ್ಟು ನಿಮಗೆ ಗೊತ್ತಾಗಬೇಕಂತ ಅಂದರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಮತ್ತು ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಮತ್ತು ನಾವು ಹೋಗ್ತಾ ಇರೋ ಪ್ಲೇಸನ್ನ 2 ಟೈಪ್ಸಲ್ಲಿ ಕರೀತಾರೆ. ಫಸ್ಟ್ ಒನ್ ಕಡಲುಂಡಿ ಹೈಲ್ಯಾಂಡ್ ಟೂರಿಸಮ್ ಆ್ಯಂಡ್ ಸೆಕೆಂಡ್ ಒನ್ ಕಡಲುಂಡಿ ಬರ್ಡ್ ಸ್ಯಾಂಚುರಿ ಅಂದ್ಬಿಟ್ಟು ಇದನ್ನು ಕರೀತಾರೆ. ಆ್ಯಂಡ್ ನೀವು ತಿಳ್ಕೊಬೇಕಾ ಈ ಪ್ಲೇಸಲ್ಲಿ ಏನಪ್ಪ ಅಂತ ವಿಶೇಷ ಅಂದ್ಬಿಟ್ಟು, ಸೊ ನಾನು ಹೇಳ್ತೀನಿ ಏನಂತ ಅಂತ. ಸೊ ಇದು ಮೇನ್ ಸಿಟಿಯಿಂದ ಅಂದರೆ ಕೋಝಿಕೋಡಿಂದ 20 ಕಿಲೋಮೀಟರ್ಸ್ ಆಗುತ್ತೆ ಕಡಲುಂಡಿ ಪ್ಲೇಸ್ಗೆ. ಸೊ ನಾನು ಈ ಪ್ಲೇಸ್ ಬಗ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ನೀವೇನಾದರೂ ಹೊರಗಡೆ ಹೋಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕಂದ್ರೆ ನಾನು ರೆಫರ್ ಮಾಡ್ತೀನಿ ಈ ಪ್ಲೇಸಿಗೆ ನೀವು ಹೋಗಿ ಅಂತ ಅಂದ್ಬಿಟ್ಟು. ಇನ್ ಕೇಸ್ ನೀವು ವಯನಾಡ್ಗೆ ಹೋದರೆ ಈ ಪ್ಲೇಸಿಗೆ ಮಾತ್ರ ಸ್ಕಿಪ್ ಮಾಡಲೇಬೇಡಿ, ಬಿಕಾಸ್ ಲೈಫ್ ಟೈಮ್ ಮೆಮೊರಿ ಅಂತ ನಾನು ಹೇಳ್ತೀನಿ. ಸೊ ಒಂದ್ಸರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ಸೊ ಈ ಪ್ಲೇಸಿಗೆ ಹೋಗ್ತೀವಿ ಅಂತ ಅಂದರೆ 1 or 2 ಡೇಸ್ ಬ್ಯಾಕೆ ನಾವು ನಮ್ಮ ಪ್ಯಾಕೇಜ್ನ ಬುಕ್ ಮಾಡ್ಕೊಬೇಕು. ನಾವು ಸಡನ್ನಾಗಿ ಹೋಗಿ ಕೇಳಿದರೆ ಫುಡ್ ಆ್ಯಂಡ್ ಬೋಟಿಂಗ್ ಯಾವುದೂ ಅವ್ರು ಕೊಡಲ್ಲ. ಸೊ 1 or 2 ಡೇಸ್ ಬ್ಯಾಕೆ ನೀವು ನಿಮ್ಮ ಪ್ಯಾಕೇಜ್ ಲೈಕ್ ನೀವು ಎಷ್ಟು ಜನ ಹೋಗ್ತೀರಾ ಏನು ಅಂತ ಅಂದ್ಬಿಟ್ಟೆಲ್ಲ ಬುಕ್ ಮಾಡ್ಕೊಬೇಕು. ಮತ್ತು ಇದರಲ್ಲಿ ಯಾವುದ್ಯಾವ್ದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಸೀ ಫುಡ್ಸ್ ಆ್ಯಂಡ್ ಬೋಟಿಂಗ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಾವು ಹೋಗಿ 6 ಮೆಂಬರ್ಸ್, ಸೊ ನಮಗೆ 6500 ಬಿತ್ತು. ಮತ್ತು ನಮ್ಮನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ 2 hours ಟ್ರಾವೆಲ್ ಮಾಡಿಸ್ತಾರೆ ಬೋಟಿಂಗಲ್ಲಿ. ಅದು ತುಂಬಾ ಚೆನ್ನಾಗಿತ್ತು. ಸೊ ನಮಗೆ ಬೋಟಿಂಗ್ ಒಳಗೆ ಹೋಗೋಕ್ಕೂ ಫಸ್ಟಿಗೆ ಲೈಫ್ ಜಾಕೆಟ್ನ ಪ್ರೊವೈಡ್ ಮಾಡ್ತಾರೆ. ನಾವೆಲ್ಲರೂ ಕೂಡ ಲೈಫ್ ಜಾಕೆಟ್ನ ಹಾಕೊಂಡು ಬೋಟ್ ಒಳಗಡೆ ಬಂದ್ವಿ. ಸೊ ನಾನು ನಿಮಗೆ ಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ, ಬನ್ನಿ. ಮತ್ತು ನಮ್ಮನ್ನು ಇಷ್ಟಪಡೋರು, ನಾವು ಇಷ್ಟಪಡೋರ ಜೊತೆ ಬೋಟಿಂಗಲ್ಲಿ ಹೋಗೋದು ಎಷ್ಟು ಖುಷಿ ಅಲ್ಲ. ಎಂಥ ಮನಸ್ಸಿಗೆ ಸಮಾಧಾನ ಸಿಗುತ್ತಲ್ಲ. ಸೊ ನೀವು ಯಾರಾದರೂ ವಯನಾಡ್ ಕಡೆ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದರೆ ಈ ಪ್ಲೇಸಿಗೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಮತ್ತು ತುಂಬಾ ಚೆನ್ನಾಗಿತ್ತು, ನಮಗಂತೂ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ತೀನಿ. ನಾವು ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಮತ್ತು ನಮಗೆ ಗೊತ್ತಿರೋ ಸಾಂಗ್ಸ್ ಎಲ್ಲನೂ ಹೇಳ್ಕೊಂಡು ಆಡ್ಕೊಂಡು ಮಸ್ತ್ ಮಜಾ ಮಾಡಿದ್ವಿ ಇದರೊಳಗಡೆ. ತುಂಬಾ ಚೆನ್ನಾಗಿತ್ತಿದು.
ಗಂಟೆ ಆದಮೇಲೆ ಈ ಥರ ಒಂದು ಪ್ಲೇಸಲ್ಲಿ ನಿಲ್ಲಿಸ್ತಾರೆ, ಲೈಕ್ ನಮ್ಮನ್ನೆಲ್ಲ ಬೋಟ್ನ. ಸೊ ಇಲ್ಲಿ ಸ್ಟಾಪ್ ಮಾಡಿದಾಗ ನಾವು ಫೋಟೋಸ್ ಎಲ್ಲ ತೆಕ್ಕೊಬಹುದು. ಸೊ ನಾವು ನಿಂತಿದ್ದ ಟೈಮಲ್ಲಿ ಒಂದು ಟ್ರೈನ್ ಹೋಗ್ತಾ ಇತ್ತು. ಸೊ ಆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಇವಾಗ ನಿಲ್ಲಿಸ್ಬೇಕಾದ್ರೆ ಬೋಟ್ ಎಷ್ಟು ಸೌಂಡ್ ಆಗುತ್ತೆ ಅಂದ್ಬಿಟ್ಟು. ಸೊ ಕಡಲುಂಡಿ ಬರ್ಡ್ ಸ್ಯಾಂಚುರಿ ಅಂದ್ಬಿಟ್ಟು ಈ ಪ್ಲೇಸ್ನ ಯಾಕೆ ಕರೀತಾರೆ ಅಂತ ನಿಮಗೆ ಗೊತ್ತಾಗಬೇಕಾ? ಸೊ ನಾನು ನಿಮಗೆ ಹೇಳ್ತೀನಿ ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ 60ಕ್ಕೂ ಹೆಚ್ಚು ವಲಸೀಯ ಜಾತಿಯ ಪಕ್ಷಿಗಳನ್ನ ನಾವಿಲ್ಲಿ ನೋಡ್ಬೋದು. ಸೊ ಇವು ಯಾವ ಟೈಮಲ್ಲಿ ನಮಗೆ ಕಣ್ಣಿಗೆ ಕಾಣುತ್ತೆ ಅಂತ ಅಂದರೆ ನವೆಂಬರಿಂದ ಏಪ್ರಿಲ್ವರೆಗೂ ಮಾತ್ರ ನಮಗಿಲ್ಲಿ ಪಕ್ಷಿಗಳನ್ನ ನೋಡ್ಬೋದು. ಸೊ ಕಡಲುಂಡಿ ಅಂತ ಅಂದರೆ ತುಂಬಾ ಫೇಮಸ್ ಪಕ್ಷಿಗಳಿಗೆ. ಸೊ ಯಾಕಂದರೆ ಡಿಫ್ರೆಂಟ್ ಟೈಪ್ಸಲ್ಲಿ ಪಕ್ಷಿಗಳು ನಮಗೆ ಈ ಟೈಮಲ್ಲಿ ತುಂಬ ಕಣ್ಣಿಗೆ ಕಾಣುತ್ತೆ. ಮತ್ತು ಈ ಪ್ಲೇಸಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದ ಪಕ್ಷಿಗಳೆಲ್ಲ ನವೆಂಬರಿಂದ ಏಪ್ರಿಲ್ವರೆಗೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಕ್ಷಿಗಳು ಇಲ್ಲಿ ಬಂದು ಸೇರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಬೋಟ್ ಸ್ಟಾಪ್ ಮಾಡಿದ ಪ್ಲೇಸಲ್ಲಿ ನಾವು ಫೋಟೋಸ್ ಎಲ್ಲ ತೆಕ್ಕೊಂಡು ಟ್ರೈನ್ ಹೋಗ್ತಾ ಇತ್ತು. ಟ್ರೈನ್ ಎಲ್ಲ ನೋಡಿಕೊಂಡು ನಮ್ಮ ಜೊತೆ ಬಂದಿದ್ದು ಒಂದು ಕಪಲಲ್ಲಿ ಅವ್ರ ವೈಫ್ದು ಬರ್ಡೇ ಇತ್ತು. ಸೊ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡು ಅವ್ರಿಗೂ ಕೂಡ ಲೈಫ್ ಟೈಮ್ ಮೆಮೊರಿ ಆಗಿರುತ್ತಿದ್ದು. ಸೊ ನಮ್ಮ ಪಯಣನ ಮತ್ತೆ ಶುರು ಮಾಡಿದ್ವಿ. ಮತ್ತು ನಾವು ಕೂಡ ಕೆಲವೊಂದಿಷ್ಟು ಪಕ್ಷಿಗಳನ್ನ ನೋಡಿದ್ವಿ, ತುಂಬ ಖುಷಿ ಆಯಿತು. ಸೊ ನಮ್ಮನ್ನು ಕರ್ಕೊಂಡು ಹೋಗಿದ್ದ ಅಂಕಲ್ ಬಂದು ಇವರು ತುಂಬಾ ಫ್ರೆಂಡ್ಲಿ ಅವರು. ಸೊ ಅಲ್ಲಲ್ಲೇ ಸ್ಟಾಪ್ ಮಾಡಿ ನಮಗೆ ಆ ಜಾಗದ ಬಗ್ಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ತುಂಬಾ ಫ್ರೆಂಡ್ಲಿ ಆಗಿದ್ರು. ಅವರು ನಿನ್ ಕೈ ಮೇಲೆ ಅವ್ರು ನಿನ್ ನೋಡ್ಬೇಕನ್ಸುತ್ತೆ. ಮತ್ತೆ ಕಡಲುಂಡಿದು ನಾನು ಫುಲ್ ವಿಡಿಯೋ ಹಾಕಿರ್ತೀನಿ. ಸೊ ನೀವು ನೋಡ್ಕೊಂಡ್ ಬನ್ನಿ ಅದು ಹೇಗಿದೆ ಅಂತ. വർക്കേഴ്സ് ഒക്കെയാണ് ഇവിടുത്തെ ഗൈഡുകളും തന്നെ. അപ്പോൾ ഞങ്ങളെല്ലാവരും കണ്ടലിനെ പറ്റി പറയും. ഉപ്പട്ടിക്കണ്ടൽ അതിന് 3500-4000 ശ്വസനപേരുകളുണ്ട്. അത് പ്രകൃതിയുള്ള കാർബൺ ഡൈ ഓക്സൈഡ് വലിച്ചെടുക്കണം, നല്ല വായു പുറന്തള്ളി നമുക്ക് ശുദ്ധമായ വായു ശ്വസിക്കുക, അങ്ങനെയൊക്കെ പറഞ്ഞ് മനസ്സിലാക്കി കൊടുക്കും. ഓരോ കുട്ടികൾ വന്നാലൊക്കെ പറഞ്ഞ് മനസ്സിലാക്കി കൊടുക്കും. പിന്നെ ഉള്ളിൽ കൂടെ പോയി കഴിഞ്ഞാൽ എത്ര വലിയ ടെൻഷനുള്ള ആൾക്കും അതിലുള്ള ഒരു യാത്ര ചെയ്ത് വന്നാൽ അത്യാവശ്യം നല്ലൊരു മൂഡിലായിരിക്കും പോകുക. ആ ടെൻഷനേ ഇല്ല. മേഖലയിലെ ആളുകൾക്ക് വളരെയധികം ആശങ്കയും
അതുപോലെ തെറ്റിദ്ധാരണ മൂലം അതിൻ്റെ ഒരു എതിർപ്പുകളൊക്കെ ഉണ്ടായിരുന്നു. ഈ എതിർപ്പുകളൊക്കെ നമ്മൾ മറികടക്കാൻ വേണ്ടിയിട്ടാണ് ഇവിടെ ഇക്കോ ടൂറിസം എന്നൊരു പദ്ധതി നമ്മൾ കൊണ്ടുവന്നത്. ടൂറിസ്റ്റുകൾ വരുമ്പോഴുണ്ടാകുന്ന തോണിയാത്ര നടത്തിയാൽ കിട്ടുന്ന പ്രതിഫലം ഇവിടുത്തെ ഈ മേഖലയിൽ തോണിയാത്ര നടത്തുന്ന ആളുകൾ തന്നെയാണ് വാങ്ങുന്നത്. അതുകൂടാതെ ഈ മേഖലയിൽ വരുന്ന ആളുകൾക്ക് താമസിക്കാനും അതുപോലെ ഭക്ഷണ സൗകര്യങ്ങളൊക്കെ ഒരുക്കി കൊടുക്കുന്നതും ഈ മേഖലയിലുള്ള താമസക്കാരായ സ്ത്രീകളും മറ്റുള്ളവരുമാണ്. ഈ വരുമാന മാർഗം കിട്ടിയപ്പോഴാണ് ഇവിടുത്തെ പരിസ്ഥിതിയും അതുപോലെ തന്നെ കണ്ടൽക്കാടുകളൊക്കെ സംരക്ഷിക്കുന്നതിനെ പറ്റി അവർക്ക് ശരിക്കും യഥാർത്ഥത്തിൽ ಸೊ ನಾವು ಬಂದಿದ್ದು ನಮ್ಮ ಬೋಟಿಂಗ್ನ ಮುಗಿಸಿ ಊಟಕ್ಕೆ ಅಂತ ಅಂದ್ಬಿಟ್ಟು. ಸೊ ನೀವೇ ನೋಡಿ ಎಷ್ಟೆಲ್ಲ ಡಿಫ್ರೆನ್ಸ್ ಆಫ್ ಫುಡ್ನ ಅವರು ಪ್ರೊವೈಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ನೀವೇ ನೋಡಿದ್ರಲ್ಲ ಎಷ್ಟೆಲ್ಲ ಫುಡ್ನ ಅವರು ಪ್ರೊವೈಡ್ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ನಾವಂತೂ ಫುಲ್ ಕಂಪ್ಲೀಟಾಗಿ ಯಾವುದೇ ಫುಡ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲನೂ ಅರ್ಧಂಬರ್ಧ ತಿಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಫುಡ್ ರೈಟಿಂಗ್ ಅಂತೂ ನಾನಂತೂ ಎಕ್ಸಲೆಂಟ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಫುಡ್ ವಿಷಯಕ್ಕೆ ಬಂದರೆ. ಸೊ ನಾನು ಅವತ್ತು ನಿಮಗೆ ಕೇಳಿದ್ದೆ ಇದು ಏನು ಅಂತ ಅಂದ್ಬಿಟ್ಟು ಹೇಳಿ ಅಂತ. ಯಾರೂ ಕೂಡ ಕಮೆಂಟ್ ಮಾಡಿರಲಿಲ್ಲ. ಅವ್ರ ಕಡೆ ಇದನ್ನು ಯಾರೇ ಹೋದ್ರೂ ಇದೇ ನೀರನ್ನ ಅವರು ಪ್ರೊವೈಡ್ ಮಾಡೋದು ಎಲ್ರಿಗೂ ಕೂಡ. ಇದರಲ್ಲೇನೋ ತುಂಬ ಔಷಧಿಗಳನ್ನೆಲ್ಲ ಲೈಕ್ ಬೇರ್ಗಳದ್ದೆಲ್ಲ ಹಾಕ್ಬಿಟ್ಟು ಇದನ್ನು ತುಂಬ ಹೆಲ್ತಿಗೆ ಒಳ್ಳೆಯದು ಅಂದ್ಬಿಟ್ಟು ಇದನ್ನು ಎಲ್ರಿಗೂ ಕೂಡ ಕೊಡ್ತಾರೆ. ಅಲ್ಲಿ ಜನಗಳು ಎಷ್ಟು ಫ್ರೆಂಡ್ಲಿ ಅಂತ ಅಂದರೆ ನಾವು ಊಟ ಮಾಡುವಾಗ ಕೆಲವೊಂದಿಷ್ಟು ಜನಗಳು ಬಂದು ತುಂಬ ಚೆನ್ನಾಗಿದೆಯಾ, ಆರಾಮ, ಎಲ್ಲ ಓಕೆನಾ, ಇನ್ನೂ ಏನಾದರೂ ಬೇಕಾ ಅಂತ ಎಲ್ಲ ಬಂದು ಕೇಳ್ತಾಯಿದ್ರು. ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಸ್ಕೊಂಡಿದ್ರು. ಸೊ ಕಡಲುಂಡಿ ಹೈಲ್ಯಾಂಡ್ ಟೂರಿಸಮ್ದು ಈ ಥರ ವಿಡಿಯೋ ಇತ್ತು. ಸೊ ನಾವು ನೆಕ್ಸ್ಟ್ ಹೊರಟಿದ್ದು ನಮ್ಮ ಮನೆಯ ಕಡೆಗೆ. ಸೊ ವೈನಾಡಲ್ಲಿ ಲಾಸ್ಟ್ ಡೇ ಹಿಂಗಿತ್ತಂದರೆ ಬೆಳಗ್ಗೆ ಎದ್ದಾಗಿಂದ ಫುಲ್ ಹ್ಯಾಪಿ ಲೈಕ್ ಜಾಲಿ ಥರ ಇತ್ತು. ಬಟ್ ನೈಟು ಬರೋ ಅಷ್ಟರಲ್ಲಿ ಫುಲ್ ಖಾಲಿ ಆಗೋಗಿದ್ವಿ. ಆ ಮೂಮೆಂಟ್ನ ಐ ಕಾಂಟ್ ಎಕ್ಸ್ಪ್ಲೈನ್ ದ್ಯಾಟ್. ಬಟ್ ಹಂಗೂ ಹೇಳೋದಾದರೆ ಯಾರಾದರೂ ನೈಟ್ ಡ್ರೈವ್ ಮಾಡ್ತೀನಿ ಅಂತ ಅಂದರೆ ಬಿ ಕೇರ್ಫುಲ್ ಅಂತಲೇ ಹೇಳ್ತೀನಿ. ಸೊ ಏನಾಯ್ತಂತ ಅಂದರೆ ಇದು ಒಂದು ಫಾರೆಸ್ಟ್ ಇದು. ಸೊ ನಾವು ಹೋಗಿದ್ದು 2 ಕಾರಲ್ಲಿ. ನಮ್ಮ ಕಾರಲ್ಲಿ ನಾವಿಬ್ಬರಿದ್ವಿ, ಆ ಕಾರಲ್ಲಿ 4 ಜನ ಇದ್ದರು. ಸೊ ನಮಗೂ ಅವರಿಗೂ 23 ಕಿಲೋಮೀಟರ್ಸ್ ಅಷ್ಟು ದೂರ ಉಳ್ಕೊಂಡ್ಬಿಟ್ವಿ. ಸೊ ಅವ್ರು ಮುಂದೆ ಇದ್ದಾರೆ, ನಾವು ಹಿಂದೆ ಇದ್ದೀವಿ. ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಈ ಮಿಡಲ್ ರೋಡಲ್ಲಿ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಹಿಂದೆನೂ ಯಾವ ಗಾಡಿನೂ ಬರ್ತಾಯಿಲ್ಲ, ಮುಂದೆನೂ ಯಾವ ಗಾಡಿನೂ ಬರ್ತಾಯಿಲ್ಲ. ಸೊ ಲಿಟ್ರಲಿ ನಮಗೆ ಹಿಂಗಾಯ್ತಂದರೆ ನಾವು ಮನೆಗೆ ಹೋಗ್ತೀವ ಅನ್ನೋದೇ ನಮಗೆ ಗ್ಯಾರಂಟಿ ಇರಲಿಲ್ಲ. ಅಷ್ಟು ಭಯ ಆಗಿತ್ತು ಇಬ್ಬರಿಗೆ ಅಂತ ಅಲ್ಲ, ಪರ್ಸ್ನಲಿ ನನಗಷ್ಟು ಭಯ ಆಗಿತ್ತು. ನಿಮಗೂ ಭಯ ಆಯಿತಾ? ಏನೋ ನಿಮಗೂ ಭಯ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಟ್ ನಮಗೂ ಹಿಂಗೆ ಆಗಿದ್ದು ಏನಾದರೂ ಬಂದ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು. ಬಿಕಾಸ್ ಒಂಟಿ ರೋಡಲ್ಲಿ ಹಿಂದೆನೂ ಯಾವ ವೆಹಿಕಲ್ಸು ಬರ್ತಾಯಿಲ್ಲ, ಮುಂದೆನೂ ಯಾವ ವೆಹಿಕಲ್ಸು ಇಲ್ಲ. ಇಬ್ಬರೇ ಹೋಗ್ತಾ ಇದ್ದೀವಿ. ಟೈಮ್ 12 ಗಂಟೆ ಆಗಿತ್ತು. ಸೊ ನಮಗೂ ಹಿಂಗೆ ಆಗಿತ್ತು. ನಾನು ನಿಮಗೇನು ಹೇಳ್ತೀನಿ ಅಂತ ಅಂದರೆ, ನಿಮಗೆ ಗೊತ್ತಿಲ್ಲದೆ ಇರೋ ಕಡೆ ಹೋದಾಗ ನೈಟ್ ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಲಿಟ್ರಲಿ ನನಗೆ ಹೆಂಗಾಗಿತ್ತು ಅಂತ ಅಂದರೆ ಕೈಯೆಲ್ಲ ನಡುಗ್ತಾ ಇತ್ತು, ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಫುಲ್ಲು ಭಯನೇ ಆಗೋಗಿತ್ತು. ನಾವು ಮನೆಗೆ ಹೋಗ್ತೀವಿ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಬಟ್ ನಮ್ಮ ಲಕ್ ನಾವು ಹೋದ್ವಿ. 3 ಗಂಟೆ ಏನೋ ಆಗಿತ್ತು, 3:15 ಸಮಥಿಂಗ್ ಆಗಿತ್ತು ಮನೆಗೆ ಹೋದಾಗ. ಸೊ ಮನೆಗೆ ಹೋದ್ರೂ ಕೂಡ ನನಗೆ ಅದನ್ನು ತೊಗೊಳಕ್ಕಾಗ್ತಾಯಿಲ್ಲ. ನಾವು ಮನೆಗೆ ಬಂದ್ವಾ ಅನ್ನೋದೇ ನನಗೆ ಶಾಕ್ ಆಗಿಬಿಟ್ಟಿತ್ತು. ಬಟ್
ನಿಮಗೆ ಅನ್ನಿಸ್ಬೋದು ಅಯ್ಯೋ ಇಷ್ಟೇನಾ ಅಂತ, ಅದು ರಿಯಲಾಗಿ ಫೀಲ್ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಆ ಫೀಲು. ಸೊ ನಮ್ಮ ವೈನಾಡ್ ಟ್ರಿಪ್ ಲಾಸ್ಟ್ ಡೇ ಈ ಥರ ಕತೆ ಆಗಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.